ಅಂತ ಅನ್ನಿಸ್ತಿರ್ಲಿಲ್ಲ, ಹಂಗಾಗಿ ಆ ಸೆಲ್ಫ್ನ ನಾವು ಕೀಳ್ತಿದ್ದು. ಈಗ ಸ್ಟೀಲ್ ಬಾಕ್ಸ್ ಅಲ್ಲಿ ಐಟಮ್ಗಳೆಲ್ಲ ಎಲ್ಲಿ ಯಾವ್ದಿದೆ ಅಂದ್ಬಿಟ್ಟು ಹುಡುಕಾಡ್ಬೇಕಿತ್ತು. ತುಂಬಾ ಬಿಡಿ ಬಿಡಿಯಲ್ಲಿ ಅಡಿಗೆ ಮಾಡ್ಬೇಕಾದ್ರೆ ಸಿಗ್ತಾನೆ ಇರ್ಲಿಲ್ಲ. ಹಾಗೆ ಇಲ್ಲಿ 3 ಈ ತರ ಡ್ರಾಯರ್ಗಳಿದೆ. ಇದನ್ನ ಈ ಕಡೆ ಮಾಡಿಸ್ಬೇಕಿತ್ತು ಸ್ಟವ್ ಕೆಳಗಡೆ. ಆದ್ರೆ ನಮ್ಗಿದು ಮೊದಲು ನಾನು ಒಂದು ಬೆಡ್ಶೀಟ್ ಯೂಸ್ ಮಾಡದೇ ಇರೋಂಥ ಬೆಡ್ಶೀಟ್ ಅನ್ನ ಕವರ್ ಮಾಡಿದ್ದೆ. ಅದು ತುಂಬಾ ಒಂಥರ ಕಾಣಿಸ್ತಿತ್ತು, ಹಂಗಾಗಿ ಪದೇ ಪದೇ ಪಾತ್ರೆಗಳೆಲ್ಲ ತೊಳಿಬೇಕಾಗಿತ್ತು. ಇದು ತುಂಬಾ ದಿನದಿಂದ ಆಸೆ ಇತ್ತು ಈ ತರ ಲೈಟಿಂಗ್ಸ್ ಕೆಳಗಡೆ ಅಡಿಗೆ ಮಾಡ್ಬೇಕು ಅಂತ. ಅದರಲ್ಲಿ ಪರ್ಚೇಸ್ ಮಾಡಿದ್ದು ಬ್ಲ್ಯಾಕ್ ಅಂಡ್ ರೆಡ್ ಕಾಂಬಿನೇಷನ್, ನನ್ನ ಫೇವ್ರೆಟ್ ಕಲರ್ ಇದು. ಕಲ್ಲನ್ನ ಕ್ಲೀನ್ ಮಾಡಕ್ ಹೋದಾಗ ಇಲ್ಲೇನಿದೆ ಎಡ್ಜಸ್, ಇದು ತುಂಬಾ ಶಾರ್ಪ್ ಆಗಿ ಬಿಟ್ಬಿಟ್ಟಿದ್ದಾರೆ. ಇದೆಲ್ಲ ಹಂಗೆ ಟಚ್ ಆಗಿ ನನ್ಗೆ 2 ಸಲ ಇಲ್ಲಿ ಸ್ಕಿನ್ ಕಟ್ ಆಗಿದೆ. ಅದು ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪೂಜಾ. ಎಲ್ಲರೂ ಹೇಗಿದ್ದೀರಾ? ನಾವು ತುಂಬಾ ಚೆನ್ನಾಗಿದ್ದೀವಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನನ್ನ ಕಿಚನ್ ಮೇಕ್ ಓವರ್ ವಿಡಿಯೋನ ಇವತ್ತು ನಾನು ಶೇರ್ ಮಾಡ್ತಾ ಇದ್ದೀನಿ. ತಮ್ಮನೇಲಿ ನೋಡಿ ಎಲ್ಲರಿಗೂ ಗೊತ್ತಾಗಿರುತ್ತೆ ಬಿಫೋರ್ ಕಿಚನ್ ನಮ್ಮದು ಹೇಗಿತ್ತು ಅಂದ್ಬಿಟ್ಟು ಒಂದು ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದೆ. ನನ್ನ ಕಿಚನನ್ನು ಕಂಪ್ಲೀಟಾಗಿ ನಾನು ಚೇಂಜ್ ಮಾಡ್ತಾ ಇದ್ದೀನಿ. ಏನೇನೆಲ್ಲ ಮಾಡಿದ್ದೀವಿ, ಹೇಗೆ ಬಂದಿದೆ ಔಟ್ಪುಟ್ ಅಂತ ನೋಡೋದಕ್ಕೆ ನಾನು ತುಂಬಾ ಎಕ್ಸೈಟ್ ಆಗಿದ್ದೆ. ಹಾಗೆ ತುಂಬ ಜನ ಕೂಡ ಕೇಳಿದ್ರಿ ಬೇಗ ಕಿಚನ್ ಟೂರ್ ಮಾಡಿ ಅಂದ್ಬಿಟ್ಟು. ಆ ವಿಡಿಯೋನ ನಾನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ನಮ್ಮದು ನಾನ್ ಮಾಡ್ಯುಲರ್ ಸಿಂಪಲ್ ಕಿಚನ್ ಇದ್ದಿದ್ದು. ಆ ಮನೆ ಕಟ್ಟಿ ಆಲ್ಮೋಸ್ಟ್ 12 ಇಯರ್ಸ್ ಆಗ್ತಾ ಬಂದಿದೆ. ಆವಾಗ ಹೇಗೆ ಮಾಡಿದ್ರು ಅದೇ ಥರನೇ ಇತ್ತು. ನಾವಿವಾಗ ಸ್ವಲ್ಪ ಅದನ್ನೇ ಆಲ್ಟ್ರೇಷನ್ ಮಾಡಿಸ್ಕೊಳ್ಳೋಣ ಅಂದ್ಬಿಟ್ಟು ಈ ಥರ ವುಡ್ ವರ್ಕ್ ಎಲ್ಲ ಮಾಡಿಸ್ತಾ ಇದ್ದೀವಿ. ಸಿಂಪಲ್ಲಾಗಿ ನಮ್ಮ ಬಜೆಟ್ಗೆ ತಕ್ಕ ಹಾಗೆ ಅಂದ್ಬಿಟ್ಟು ಮಾಡಿಸಿದ್ವಿ. ಅದನ್ನು ಮಾಡಬೇಕಾದ್ರೆಲ್ಲ ನನ್ನ ಮಗಳ ಫಂಕ್ಷನ್ ಬೇರೆ ನಡೀತಾ ಇತ್ತು. ಅದರ ಪ್ರಿಪ್ರೇಷನ್ ಎಲ್ಲ ಇದ್ದಿದ್ದರಿಂದ ನನಗೆ ಫುಲ್ಲು ವೀಡಿಯೋ ಎಲ್ಲ ಮಾಡೋದಕ್ಕಾಗಿಲ್ಲ. ಎಷ್ಟೆಷ್ಟು ಮಾಡಿದ್ದೀನೋ ಅದನ್ನಷ್ಟೇ ನಾನು ಶೇರ್ ಮಾಡೋಕ್ಕಾಗ್ತಾ ಇರೋದು. ಸ್ವಲ್ಪ ಅರ್ಜೆಂಟಲ್ಲಿ ನಾವು ಎಲ್ಲದನ್ನು ಮಾಡಬೇಕಾಯ್ತು. ಟೈಮ್ ತುಂಬಾ ಕಡಿಮೆ ಇದ್ದಿದ್ದರಿಂದ ಸೂತ್ಕ ಕಳ್ಕೊಳ್ಳೋ ಅಷ್ಟರಲ್ಲಿ ಮನೆ ಫುಲ್ ಕ್ಲೀನ್ ಆಗಬೇಕು ಅಂದ್ಬಿಟ್ಟು ಒಟ್ಟಿಗೆ ಎಲ್ಲ ಮಾಡ್ಕೊಂಡಿದ್ದಾಯಿತು. ಒಂದೊಂದೇ ಐಟಮ್ಗಳನ್ನೆಲ್ಲ ತಂದು ಫಿಕ್ಸ್ ಮಾಡ್ತಾ ಇದ್ದೀವಿ. ಮನೆಯವ್ರು ತುಂಬಾ ಹೆಲ್ಪ್ ಮಾಡಿದ್ರು. ನಂದು ಶಾಪಿಂಗ್ ಅಂತೂ ಮುಗಿತಾನೇ ಇಲ್ಲ. ಏನು ತಗೊಂಡ್ರು ಇನ್ನೂ ಏನೋ ಬೇಕು ಅಂತ ಅನ್ನಿಸ್ತಾನೆ ಇತ್ತು. ಈ ಥರದೊಂದು ಬಾಣಲಿ ತಗೋಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು, ಅದು ಕೂಡ ಫುಲ್ಫಿಲ್ ಆಯಿತು. ಇದಿಲ್ಲೇ ನಮ್ಮ ಕುಣಿಗಲ್ನಲ್ಲೇ ಕರ್ನಾಟಕ ಸ್ಟೀಲ್ ಶಾಪಲ್ಲಿ ತಗೊಂಡೆ. ತುಂಬ ಚೆನ್ನಾಗಿದೆ, ಹೆವಿ ಇದೆ ಸ್ಟೀಲ್ ಬಾಣಲಿ. ನನ್ನ ಹತ್ರ ಫಸ್ಟು ಅಲ್ಯೂಮಿನಿಯಮ್ದಿತ್ತು, ಹಾಗೆ ನಾನ್ ಸ್ಟಿಕ್ ಕೂಡ ಇತ್ತು. ಆ ಸ್ಟೀಲಲ್ಲಿ ಅಡುಗೆ ಮಾಡಬೇಕು ಅಂತ ತುಂಬ ಇಷ್ಟ ಇತ್ತು, ಹಾಗಾಗಿ ಅದೊಂದು. ಹಾಗೆ ಒಂದು ಆಯಿಲ್ದು ಬಾಟಲ್ಲು ತಗೊಂಡೆ, ಹಾಗೆ ಒಂದು ನೈಫ್ ಕೂಡ ತಗೊಂಡೆ. ಹಾಯ್ ಎಲ್ಲರಿಗೂ, ಬನ್ನಿ ಈಗ ನನ್ನ ಅಡುಗೆ ಮನೆನ ನಾನು ಯಾವ ರೀತಿ ಮೇಕ್ ಓವರ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ನಾನೀಗ ಸನ್ಲೈಟಲ್ಲಿ ವಿಡಿಯೋ ಮಾಡ್ತಿರೋದ್ರಿಂದ ನನಗೆ ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ಬೆಳಕೆಲ್ಲ ಜಾಸ್ತಿ ಬರ್ತಿದೆ. ಅದು ನೈಟ್ ಟೈಮ್ ಮಾಡಿದ್ರೆ ಫುಲ್ ಕತ್ಲು ಥರ ಕಾಣಿಸುತ್ತೆ ಅಂದ್ಕೊಂಡು ನಾನು ಡೇ ಟೈಮಲ್ಲಿ ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಹೇಗೆ ಬರುತ್ತೆ ಗೊತ್ತಿಲ್ಲ, ನೋಡಬೇಕು. ಆದಷ್ಟು ಚೆನ್ನಾಗಿ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಫಸ್ಟಿಗೆ ನಾನು ಮೇಲ್ಗಡೆ ಸಜ್ಜೆ ಅಂತ ಏನು ಕರಿತೀವಿ ಅದನ್ನೆಲ್ಲ ಫುಲ್ಲು ಕವರ್ ಮಾಡಿಸಿದ್ದೀವಿ. ಈ ಥರ ನೋಡ್ಬೋದು ನೀವು, ಫುಲ್ಲು ಓಪನ್ ಇತ್ತು. ಜಾಸ್ತಿ ಯೂಸ್ ಮಾಡದೇ ಇರೋಂಥ ಪಾತ್ರೆಗಳನ್ನೆಲ್ಲ ಮೇಲ್ಗಡೆ ಸ್ಟೋರ್ ಮಾಡಿದ್ದೀವಿ. ಮೊದಲು ನಾನು ಒಂದು ಬೆಡ್ಶೀಟ್ ಯೂಸ್ ಮಾಡದೇ ಇರೋಂಥ ಬೆಡ್ಶೀಟನ್ನು ಕವರ್ ಮಾಡಿದ್ದೆ. ಅದು ತುಂಬ ಒಂಥರ ಕಾಣಿಸ್ತಿತ್ತು, ಹಂಗಾಗಿ ಪದೇ ಪದೇ ಪಾತ್ರೆಗಳೆಲ್ಲ ತೊಳಿಬೇಕಾಗಿತ್ತು. ತುಂಬ ಈ ಕಡೆ ನೋಡಿ ಕಿಟಕಿ ದೊಡ್ಡದಾಗೇನೆ ಇದೆ, ಅಲ್ಲೆಲ್ಲ ನಾನು ಯಾವಾಗಲೂ ಓಪನ್ ಮಾಡೇ ಇರ್ತೀನಿ. ಈಗಲೂ ಕೂಡ ಓಪನ್ ಮಾಡಿ ತೋರಿಸ್ತೀನಿ. ಆ ಕಡೆ ಬಿಲ್ಡಿಂಗ್ ಇಲ್ಲದೆ ಇರೋದ್ರಿಂದ ನಮಗೆ ಗಾಳಿ ಬೆಳಕು ಎಲ್ಲ ತುಂಬ ಜಾಸ್ತಿ ಇದೆ. ಈ ಲೈಟಿಂಗ್ಸ್ ಬಂದು ಕಿಟಕಿ ಓಪನ್ ಮಾಡಿದ್ರೆ ವಿಡಿಯೋ ಕ್ಲಾರಿಟಿ ಕಾಣಿಸ್ತಿಲ್ಲ ಸರಿಯಾಗಿ, ಅದಕ್ಕೆ ನಾನು ಈಗ ಕ್ಲೋಸ್ ಮಾಡಿದ್ದೀನಿ. ಈ ಲೈಟಿಂಗ್ಸ್ ಬಂದು ಇದು ನಂಗೆ ತುಂಬ ದಿನದಿಂದ ಆಸೆ ಇತ್ತು, ಈ ಥರ ಲೈಟಿಂಗ್ಸ್ ಕೆಳಗಡೆ ಅಡುಗೆ ಮಾಡಬೇಕು ಅಂತ. ಅದು ಫೈನಲಿ ಈಗ ಈಡೇರಿದೆ ಅಂತ ಹೇಳ್ಬೋದು. ನಾನು ಆನ್ಲೈನಲ್ಲಿ ಶಾಪಿಂಗ್ ಮಾಡಿದ್ದು, ಇದನ್ನ ತೋರಿಸಿದ್ದೆ ಅಮೆಝಾನಲ್ಲಿ ತಗೊಂಡಿದ್ದು ನಾನು ಅಂತ. ತುಂಬ ಚೆನ್ನಾಗಿದೆ. ನಮಗೆ ಇಷ್ಟು ಲೆಂತ್ ಬಂದಿದೆ, ಇದು 5 ಮೀಟರ್ ಇದೆ. ಇದಕ್ಕಿಂತ ಜಾಸ್ತಿ ಬೇಕು ಅಂದ್ರೆ ಬೇಕಾದ್ರೆ ತಗೋಬಹುದು. ನಂಗೆ ಎಷ್ಟು ಉದ್ದ ಬರುತ್ತೆ ಅಂತ ಅಷ್ಟು ಐಡಿಯಾ ಇರಲಿಲ್ಲ, ಹಂಗಾಗಿ ಇಷ್ಟು ಸಾಕು ನಮಗೆ. ನಮ್ದು ಅಡುಗೆ ಮನೆ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಇಷ್ಟು ಸಾಕು. ಇದು ಫಿಟ್ ಮಾಡೋದು ತುಂಬಾನೇ ಕಷ್ಟ ಆಯಿತು. ಇದು ಹಿಂದೆಗಡೆ ಗಮ್ ಥರ ಕೊಟ್ಟಿರ್ತಾರೆ ಅಂತ ಅಂದ್ಕೊಂಡಿದ್ವಿ, ಆದರೆ ಗಮ್ ಥರ ಇರಲಿಲ್ಲ. ಇದು ಫೆವಿಕ್ವಿಕ್ಕು, ಡಬಲ್ ಟೇಪು ಏನೇನೋ ಹಾಕಿ ಟ್ರೈ ಮಾಡಿದ್ವಿ, ಕೊನೆಗೆ ಆಗಲೇ ಇಲ್ಲ. ಆಮೇಲೆ ಮನೆಯವರು ಈ ಥರ ಒಂದು ಚಿಕ್ಕ ಮಳೆ ಬರುತ್ತೆ, ಅದಕ್ಕೆ ಒಂದು ಪ್ಲಾಸ್ಟಿಕ್ನ ಅಟ್ಯಾಚ್ ಮಾಡಿರ್ತಾರೆ, ಅದನ್ನು ತಗೊಂಬಂದು ಈ ಥರ ಹೊಡೆದಿದ್ದಾರೆ. ಪೇಂಟ್ ಮಾಡಿಸಿ ಆಮೇಲೆ ನಾವು ವುಡ್ ವರ್ಕ್ನ ಮಾಡಿಸಿದ್ರಿಂದ ಸ್ವಲ್ಪ ಅಲ್ಲಲ್ಲೇ ಎಲ್ಲ ಈ ಥರ ಡ್ಯಾಮೇಜ್ ಆಗಿದೆ.
ಇದನ್ನೆಲ್ಲ ನಾವು ಮತ್ತೆ ಇದು ಸೇಮ್ ಕಲರ್ ಪೇಂಟ್ ತಂದು ಟಚ್ ಅಪ್ ಮಾಡ್ಕೋಬೇಕು. ಫುಲ್ ಮೇಲ್ಗಡೆ ಜಾಸ್ತಿ ಯೂಸ್ ಮಾಡದೇ ಇರೋಂಥ ಪಾತ್ರೆಗಳನ್ನೆಲ್ಲ ಅಲ್ಲಿ ಜೋಡಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಈ ಸ್ಟೆಪ್ ಅಲ್ಲಿ ಬಂದು ಎಕ್ಸ್ಟ್ರಾ ಗ್ರೋಸರಿ ಏನಿರುತ್ತೆ ಅದನ್ನೆಲ್ಲ ಈ ತರ 5 kg ಬಾಕ್ಸ್ಗಳಿದೆಲ್ಲ ಫಸ್ಟೇ ಇತ್ತು ನನ್ನ ಹತ್ರ, ಅದರಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಪರ್ಪಲ್ ಮತ್ತೆ ವೈಟ್ ಕಾಂಬಿನೇಷನ್ ಅಲ್ಲೇ ಬೇಕು ಅಂತ ಹೇಳಿ ನಾವು ಮಾಡಿಸ್ಕೊಂಡಿದ್ದು. ಈ ತರ ಇದೆ ಬಾಕ್ಸ್ಗಳೆಲ್ಲ. ಎಕ್ಸ್ಟ್ರಾ ಐಟಮ್ಗಳು ಏನಾದ್ರು ಇದ್ರೆ ಇಲ್ಲಿ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿದೆ. ಹಾಗೆ ಫುಲ್ ಕವರ್ ಆಗೋದ್ರಿಂದ ಏನು ಕಾಣಿಸೋದಿಲ್ಲ ಹೊರಗಡೆ ಏನಿದೆ ಅಂದ್ಬಿಟ್ಟು. ಹಾಗಾಗಿ ತುಂಬಾನೇ ಹೆಲ್ಪ್ ಆಯ್ತು ಇದು. ಹಾಗೆ ಅದ್ರ ಕೆಳಗಡೆ ಬಂದು ಸ್ಟವ್ನ ಇಟ್ಕೊಂಡಿದ್ದೀನಿ. ಅದ್ರ ಪಕ್ಕದಲ್ಲೇನೆ ನೀರಿಂದು. ನಾವು ಫಿಲ್ಟರ್ ನೀರು ನಮಗೆ ಅಷ್ಟು ಇಷ್ಟ ಆಗಲ್ಲ, ಹಂಗಾಗಿ ನಾವು ಈ ತರ ಬೋರ್ ನೀರನ್ನೇ ಕುಡಿಯೋದು. ನಮಗೆ ಅದು ಅಭ್ಯಾಸ ಆಗೋಗಿದೆ. ಡೈಲಿ ಬರುತ್ತೆ, ಡೈಲಿ ಇಟ್ಕೊಂತೀವಿ. ಅದ್ರ ಮೇಲೆ ಈ ತರ ಒಂದೊಂದು ಇದು ಲಾಸ್ಟ್ ಅಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಉಳ್ದಿತ್ತು ವುಡ್ಡು, ಅದಕ್ಕೆ ನಾನು ಫಾರ್ಮಿಕಾ ಕೂಡ ಉಳ್ದಿತ್ತು, ಅದನ್ನ ಅಂಟಿಸ್ಬಿಟ್ಟು ಈ ತರ ಒಂದು ಸ್ಟ್ಯಾಂಡ್ ತರ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಮಾಡಿಸ್ಕೊಂಡೆ. ನಿಜವಾಗ್ಲೂ ಸಖತ್ ಹೆಲ್ಪ್ ಆಯ್ತು ನೋಡಿ, ಅಷ್ಟು ಜಾಗದಲ್ಲಿ ಎಷ್ಟು ಐಟಮ್ಸ್ನ ಇಡೋಕ್ಕಾಗಿದೆ ಅಂದ್ಬಿಟ್ಟು. ಮಿಕ್ಸಿ ಜಾರ್ಗಳು ಮತ್ತೆ ಈ ತರದ 2 ಪಾತ್ರೆಗಳನ್ನ ಇಲ್ಲಿ ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಜಾಗ ಕಡಿಮೆನೆ ಆಯ್ತು ಅಂತ ಅನ್ಸುತ್ತು ಕಬೋರ್ಡ್ ಎಲ್ಲ ಮಾಡಿದ್ಮೇಲೆ. ಅದಕ್ಕೆ ಇರ್ಲಿ, ಇವೆಲ್ಲ ಜಾಸ್ತಿ ಯೂಸ್ ಮಾಡೋ ಅಂಥದ್ದು ದಿನ ಅಂದ್ಬಿಟ್ಟು ಅಲ್ಲಿ ಇಟ್ಕೊಂಡಿದ್ದೀನಿ. ಅದ್ರ ಕೆಳಗಡೆ ಬಂದು ಇಲ್ಲಿ ನೀರಿಂದು ಒಂದು ಈ ತರ ಅಂಡೆ ಇದೆ. ಅದ್ರ ಪಕ್ಕದಲ್ಲೇನೆ ಇಲ್ಲಿ ಈ ತರದೊಂದು ಸ್ಟ್ಯಾಂಡು, ಇದರಲ್ಲಿ ಚಾಕು ಮತ್ತೆ ಸಿಸರು, ಲೈಟರ್ ಎಲ್ಲ ಇದೆಲ್ಲ ಜಾಸ್ತಿ ಯೂಸ್ ಮಾಡೋ ಅಂಥದ್ದು, ಅದನ್ನ ಇಟ್ಕೊಂಡಿದ್ದೀನಿ. ಅದ್ರ ಪಕ್ಕದಲ್ಲೇನೆ ಸ್ಟವ್ ಇದೆ. ಈ ಸ್ಟವ್ ತುಂಬಾ ಜನಕ್ಕೆ ಇಷ್ಟ ಆಯ್ತು, ನನಗಂತೂ ಪರ್ಸ್ನಲಿ ತುಂಬಾನೇ ಇಷ್ಟ ಆಯ್ತು. ನಾನು ಅಮೆಝಾನ್ ಅಲ್ಲಿ ಪರ್ಚೇಸ್ ಮಾಡಿದ್ದು. ಬ್ಲ್ಯಾಕ್ ಅಂಡ್ ರೆಡ್ ಕಾಂಬಿನೇಷನ್ ನನ್ನ ಫೇವ್ರೆಟ್ ಕಲರ್ ಇದು. ಶಾಪಲ್ಲೆಲ್ಲ ಹುಡ್ಕಾಡ್ದೆ, ನಂಗೆ ಸಿಗ್ಲಿಲ್ಲ. ಕೊನೆಗೆ ಆನ್ಲೈನ್ ಅಲ್ಲಿ ಶಾಪಿಂಗ್ ಮಾಡಿ ಆಲ್ರೆಡಿ ನಾನು 15 days ಇಂದ ಯೂಸ್ ಮಾಡ್ತಾ ಇದ್ದೀನಿ. ಏನು ತೊಂದರೆ ಆಗಿಲ್ಲ, ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಕ್ವಾಲಿಟಿನೂ ಅಷ್ಟೇ ತುಂಬಾ ಗೇಜ್ ಆಗಿನೇ ಇದೆ. ಮಿಲ್ಟನ್ ಬ್ರ್ಯಾಂಡ್ದು. ಈಗಷ್ಟೇ ಜಸ್ಟ್ ಅಡುಗೆ ಆಗಿದೆ, ಹಂಗಾಗಿ ಕುಕ್ಕರ್ ಮತ್ತೆ ಸಾಂಬಾರ್ ಮಾಡಿರೋದು 2 ಇಲ್ಲೇ ಇದೆ. ಇದ್ಕವ್ರೆ ಬೇಳೆ ಸಾಂಬಾರು ಮತ್ತೆ ರೈಸ್ ಆಗಿದೆ. ಆಮೇಲೆ ಮಧ್ಯಾಹ್ನ ಊಟಕ್ಕೆ ಮುದ್ದೆ ಮಾಡ್ಕೋಬೇಕು. ಇದೆಲ್ಲ ಫಸ್ಟೇನೆ ಇತ್ತು. ಇದೆಲ್ಲ ತುಂಬಾ ಚೆನ್ನಾಗಿರುತ್ತೆ ಕಿಚನ್ ಅಲ್ಲಿ ಈ ತರ ಎಲ್ಲ ಇದ್ರೆ. ಅದು ಫಸ್ಟೇನೆ ಇತ್ತು. ಇಲ್ಲೊಂದಿದೆ, ಹಾಗೆ ಈ ಸೈಡ್ ಅಲ್ಲೊಂದು ವೆಜಿಟೇಬಲ್ಸ್ ಹಾಕಿದ್ದಾರೆ. ಇಲ್ಲಿ ಫ್ರೂಟ್ಸ್ ಇದೆ, ಕಲರ್ಫುಲ್ ಆಗಿ ಚೆನ್ನಾಗಿದೆ. ಅದ್ರ ಪಕ್ಕದಲ್ಲಿ ಒಂದು ಆಯಿಲ್ ಕ್ಯಾನ್ನ ಇಟ್ಕೊಂಡಿದ್ದೀನಿ. ಇದು ನನ್ನ ಹತ್ರ ಫಸ್ಟು ಪ್ಲಾಸ್ಟಿಕ್ ಇಂದಿತ್ತು, ಅದು ಸ್ಟವ್ ಪಕ್ಕನೇ ಇಡೋದ್ರಿಂದ ಸ್ವಲ್ಪ ಮೆಲ್ಟ್ ಆಗಿತ್ತು. ಹಂಗಾಗಿ ಇರ್ಲಿ ಅಂದ್ಬಿಟ್ಟು ನಾನು ಸ್ಟೀಲಲ್ಲಿ ತಗೊಂಬಂದೆ. ಚೆನ್ನಾಗಿದೆ ಕ್ವಾಲಿಟಿ. ಇದು 1 ಲೀಟರ್ ಹಿಡಿಯುತ್ತೆ. ಅದ್ರ ಪಕ್ಕದಲ್ಲೇನೆ ಈ ತರ ಒಂದು ಸ್ಟ್ಯಾಂಡ್ ಇದೆ. ಇದನ್ನು ನಾನು ಶಾಪಿಂಗ್ ಮಾಡಿದಾಗ ತೋರಿಸಿದ್ದೆ. ಈ ಸ್ಟ್ಯಾಂಡು ತುಂಬಾನೇ ಯೂಸ್ ಆಗುತ್ತೆ. ನೋಡ್ಬೋದು ನೀವಿಲ್ಲಿ ಎಷ್ಟೊಂದು ಐಟಮ್ಗಳೆಲ್ಲ ಇಡಕ್ ಜಾಗ ಆಗಿದೆ. ಆದ್ರೆ ಇದ್ರದ್ದು ಒಂದು ಡಿಸ್ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ, ಇಲ್ಲೆಲ್ಲ ನಾವು ಕಲ್ಲನ್ನ ಕ್ಲೀನ್ ಮಾಡಕ್ ಹೋದಾಗ ಇಲ್ಲೇನಿದೆ ಎಡ್ಜಸ್, ಇದು ತುಂಬಾ ಶಾರ್ಪ್ ಆಗಿ ಬಿಟ್ಬಿಟ್ಟಿದ್ದಾರೆ. ಇದೆಲ್ಲ ಹಂಗೆ ಟಚ್ ಆಗಿ ನನ್ಗೆ 2 ಸಲ ಇಲ್ಲಿ ಸ್ಕಿನ್ ಕಟ್ ಆಗಿದೆ. ಅದು ಸ್ವಲ್ಪ ನೋಡ್ಕೊಂಡು ತಗೋಬೇಕು. ನಾನು ಆಲ್ರೆಡಿ ಯೂಸ್ ಮಾಡ್ಬಿಟ್ಟಿರೋದ್ರಿಂದ ನಾನು ಎಕ್ಸ್ಚೇಂಜ್ ಎಲ್ಲ ಏನು ಮಾಡಕ್ ಆಗಲ್ಲ ಅಂದ್ಬಿಟ್ಟು ಹಾಗೆ ಇರ್ಲಿ ಅಂತ ಸ್ವಲ್ಪ ಹುಷಾರಾಗಿ ಕ್ಲೀನ್ ಮಾಡ್ಕೋಬೇಕು ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ. ಇದೆರಡು ಜಾರ್ಗಳಲ್ಲಿ ಒಂದರಲ್ಲಿ ಪುಡಿ ಉಪ್ಪು ಮತ್ತೆ ಒಂದರಲ್ಲಿ ಕಲ್ಲುಪ್ಪನ್ನ ಇಟ್ಕೊಂಡಿದ್ದೀನಿ. ಅರ್ಧ ಆಗಿದೆ, ಮತ್ತೆ ಫಿಲ್ ಮಾಡ್ಕೋಬೇಕು. ಇದ್ರ ಪಕ್ಕ ಒಂದು ಫ್ಲವರ್ ವಾಸು. ಇದು ಚಿಕ್ಕಪೇಟೆಯಲ್ಲಿ ತಂದಿದ್ದು, ತುಂಬಾನೇ ಚೆನ್ನಾಗಿದೆ, ಕಲರ್ಫುಲ್ ಆಗಿ ಕಾಣಿಸುತ್ತೆ. ಈ ಜಾಗ ನೋಡ್ಬೋದು ನೀವು. ಅದ್ರ ಕೆಳಗಡೆ ಬಂದ್ರೆ ಇಲ್ಲಿ ಟೀ ಮತ್ತೆ ಕಾಫಿ ಮತ್ತೆ ಶುಗರು, ಇದು ಮೇನ್. ತುಂಬಾನೇ ಹುಡ್ಕಾಡ್ಬೇಕು. ನಾವೇ ರೆಗ್ಯುಲರ್ ಆಗಿ ಮನೇಲಿ ಇದ್ದಾಗ ನಾವೇನ್ ಕಾಫಿ ಟೀ ಎಲ್ಲ ಜಾಸ್ತಿ ಮಾಡಲ್ಲ, ಯಾರಾದ್ರೂ ಬಂದಾಗ ಅಷ್ಟೇನೆ ಕಾಫಿ ಟೀ ಎಲ್ಲ ಮಾಡೋದು. ಹಂಗಾಗಿ ಅವೆಲ್ಲ ಸ್ವಲ್ಪ ಕೈ ಸಿಗೋ ತರಾನೇ ಇರ್ಲಿ ಅಂದ್ಬಿಟ್ಟು ಸಪ್ರೇಟ್ ಆಗಿ ಎಲ್ಲದಕ್ಕೂ ಒಂದೊಂದು ಬಾಕ್ಸು ಅದ್ರ ಮೇಲೆನೆ ಮೆನ್ಷನ್ ಮಾಡಿದ್ದಾರೆ. ಹುಡ್ಕೋ ಅಂತ ಇದೇ ಇರಲ್ಲ. ನಾನು ಫಸ್ಟ್ ಅದನ್ನು ಕೂಡ ಸ್ಟೀಲ್ ಬಾಕ್ಸ್ ಅಲ್ಲಿ ಇಟ್ಟಿದ್ದೆ. ನಾನು ಗಡಿಬಿಡಿಯಲ್ಲಿ ಅಡುಗೆ ಮಾಡೋವಾಗ ತುಂಬಾ ಹುಡ್ಕಾಡ್ಬೇಕಿತ್ತು, ಟೆನ್ಷನ್ ಆಗ್ತಿತ್ತು ನಂಗೆ. ಹಂಗಾಗಿ ಈಗ ತುಂಬಾನೇ ಹೆಲ್ಪ್ ಆಗಿದೆ ಅಂತ ಹೇಳ್ಬೋದು. ಹಾಗೆ ಒಂದು ಗ್ಲಾಸ್ ಜಾರಲ್ಲಿ ತುಪ್ಪ ಇಟ್ಟಿದ್ದೀನಿ. ಇದು ಡಿಮಾರ್ಟ್ ಅಲ್ಲಿ ತಗೊಂಡ್ಬಂದಿದ್ದು. 49 rupees ಒಂದಿದು. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ, ತುಂಬಾ ಚೆನ್ನಾಗಿದೆ. MRP 85, ಆಫರಲ್ಲಿ 49ಗೆ ಸಿಕ್ಕಿತ್ತು. ಮತ್ತೊಂದ್ಸಲ ಯಾವಾಗಾದ್ರು ಹೋದಾಗ ಇನ್ನೊಂದೆರಡು ತರಬೇಕು. ನಾನು ಒಂದು ಮಾತ್ರ ತಂದಿದ್ದೆ ಅವಾಗ. ಅದರಲ್ಲಿ ತುಪ್ಪನ ಇಟ್ಟಿದ್ದೀನಿ. ಅದ್ರ ಪಕ್ಕದಲ್ಲೇನೆ ಮಿಕ್ಸಿ ಇದೆ. ಅದ್ರ ಮೇಲೆ ಇದು ಹಾಲಿನ ಕುಕ್ಕರು, ಡೈಲಿ ಯೂಸ್ ಮಾಡ್ತೀವಲ್ಲ ಅಂದ್ಬಿಟ್ಟು ಅದನ್ನ ಇಟ್ಟಿದ್ದೀನಿ. ಅದ್ರ ಮೇಲೆ ಇಲ್ಲಿ ನಾವು ಸೆಲ್ಫ್ನ ಕಟ್ ಮಾಡಿದ್ವಲ್ಲ, ಅದು ಈ ತರ ಪ್ಲಾಸ್ಟಿಂಗ್ ಮಾಡಿದ್ದಾರೆ. ಅದು ಕಾಣಿಸ್ಬಾರ್ದು ಅಂದ್ಬಿಟ್ಟು ನಾನು ಈ ತರ ಬೋರ್ಡ್ಗಳನ್ನ ಅಲ್ಲಿ ಹಾಕಿದ್ದೀನಿ. ಹಾಗೆ ಆ ಲೈನ್ಸ್ಗಳು ಅಷ್ಟೇ ತುಂಬಾನೇ
ಚೆನ್ನಾಗಿದೆ, ತುಂಬ ಮೀನಿಂಗ್ಫುಲ್ ಆಗಿದೆ. ನಾವು ಅಡುಗೆ ಮಾಡೋದು ದೊಡ್ಡದಲ್ಲ, ಅದ್ರ ಜೊತೆ ನಾವು ಪ್ರೀತಿನ ಮಿಕ್ಸ್ ಮಾಡಿ ಮಾಡಬೇಕು ಅನ್ನೋದು ತುಂಬ ಚೆನ್ನಾಗಿ ಲೈನ್ಸ್ನ ಮಾಡಿದ್ದಾರೆ. ಕಲರ್ಫುಲ್ ಆಗಿ ಕಾಣಿಸುತ್ತೆ ಅದು. ಅಡುಗೆ ಮಾಡೋದು ದೊಡ್ಡದಲ್ಲ, ನಾವು ಎಷ್ಟು ಪ್ರೀತಿಯಿಂದ ಅಡುಗೆ ಮಾಡ್ತೀವೋ ಅವಾಗ ಒಂದು ಐಟಮ್ ಕಡಿಮೆ ಆದರೂ ಕೂಡ ಅದು ಚೆನ್ನಾಗೇ ಆಗುತ್ತೆ ಅಡುಗೆ. ಈ ಥರದ್ದು 2 ಇದೆ. ಇದು 3 ಬಂದಿತ್ತು ಒಟ್ಟು. ಇಲ್ಲಿ 1 ಹಾಕಿದ್ದೀನಿ, ಇನ್ನು 2 ಅಲ್ಲ ಹಾಕಿದ್ದೀನಿ. ಇನ್ನೂ ಇದು ನನಗೆ ಫುಲ್ ಕಂಫರ್ಟ್ ಇಲ್ಲ, ನೋಡಬೇಕು ಬೇರೆ ಕಡೆ ಎಲ್ಲಾದ್ರೂ ಚೇಂಜ್ ಮಾಡೋಣ ಅನ್ಕೊಂಡಿದ್ದೀನಿ ಅಷ್ಟೇ. ಅದಾದ್ಮೇಲೆ ಈ ಲೈಟನ್ನು ಫುಲ್ಲು ಈ ಒಂದು ಕಿಟಕಿಗೆ ಒಂದು ರೌಂಡ್ ಹಾಕಿದ್ದೀನಿ. ಹಾಗೆ ಅದು ಗ್ರೀನ್ ಲೀಫ್, ಅದು ಅಷ್ಟೇ ಚಿಕ್ಕಪೇಟೆಯಲ್ಲಿ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದು. 12 ಪೀಸ್ ಇದೆ, ನಾನು ಜಸ್ಟ್ ಈಗ 1 ಪೀಸ್ ಅಷ್ಟೇ ಹಾಕಿದ್ದೀನಿ. ಆ ಮನೆಯವರು ಜಾಸ್ತಿ ಬೇಡ, ಜಾತ್ರೆ ಥರ ಅನಿಸುತ್ತೆ, ಸಿಂಪಲ್ ಆಗಿರಲಿ ಅಂದ್ಬಿಟ್ಟು 1 ಲೈನ್ ಮಾತ್ರ ಹಾಕ್ಕೊಟ್ಟಿದ್ದಾರೆ. ನೋಡೋಣ ಇನ್ನೂ ಏನೇನೆಲ್ಲ ಚೇಂಜ್ ಮಾಡ್ಬೋದು ಮುಂದೆ ನೋಡಬೇಕು. ಹಾಗೆ ಕಿಟಕಿಯಲ್ಲಿ 2 ಈ ಥರ ಫ್ಲವರ್ ವಾಸ್ನ ಇಟ್ಟಿದ್ದೀನಿ. ಇದು ಅಷ್ಟೇ ಮೀಶೋದಲ್ಲಿ ಶಾಪಿಂಗ್ ಮಾಡಿದ್ದು. 5 ಪೀಸ್ ಏನೋ ಬಂದಿತ್ತು 100 ರುಪೀಸ್ಗೆ. ತುಂಬಾ ಚೆನ್ನಾಗಿದೆ ಇದು. ಒರಿಜಿನಲ್ ಪ್ಲಾಂಟ್ಸ್ನ ಇಡಬೇಕು ಅಂತ ನನಗೂ ಆಸೆ ಇತ್ತು. ಆದರೆ ಅದು ಅಡುಗೆ ಮನೆಯಲ್ಲಿ ಎಷ್ಟು ಮೇಂಟೈನ್ ಮಾಡೋದು ಹೇಗೆ ಅಂತ ನನಗೂ ಅಷ್ಟು ಗೊತ್ತಿಲ್ಲ. ನೋಡೋಣ. ಮನಿ ಪ್ಲಾಂಟ್ ಎಲ್ಲ ಇಡ್ತಾರೆ ಇವಾಗ ಕಿಚನಲ್ಲಿ. ನಾನು ಕೂಡ ಸಿಕ್ಕಿದ್ರೆ ಇಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈಗ ಸದ್ಯಕ್ಕಿಲ್ಲ. ಹಾಗೆ ಮೇನ್ ಇನ್ನೊಂದು ಏನಪ್ಪ ಅಂದರೆ, ನಮ್ಮದು ಈ ಕಲ್ಲೇನಿದೆ ಇಲ್ಲಿ ಕಾಣಿಸ್ತಿದೆಯಲ್ಲ, ಬ್ಲ್ಯಾಕ್ ಕಲರಲ್ಲಿ ಇತ್ತು. ಅದು ತುಂಬ ಹಳೇದಾಗಿದ್ರೆ ಮನೆ ಕಟ್ಟಬೇಕಾದ್ರೆ ಹಾಕಿಟ್ಟಿದ್ದಂಥದ್ದು ಕಲ್ಲದು. ಇದನ್ನೆಲ್ಲ ತೆಗ್ಸೋದು ಬೇಡ, ಸುಮ್ಮನೆ ಇದು ಫುಲ್ಲು ಕಿತ್ತರೆ ಅಡುಗೆ ಮನೆ ಪೂರ್ತಿ ಹೊಸ್ದಾಗೇನೆ ಮಾಡಬೇಕಾಗಿತ್ತು. ಹಂಗಾಗಿ ನಾವು ಇದಕ್ಕೆ ನಮ್ಮ ಮನೆಯವರು ಒಂದು ಐಡಿಯಾ ಮಾಡಿ ಈ ಥರ ಸಿಗುತ್ತೆ ಅಂತ ಯಾರೋ ಹೇಳಿದ್ರಂತೆ. ಇದು ಅಷ್ಟೇ ಸೇಮ್ ಟೈಲ್ಸ್ ಥರನೇ ಇರುತ್ತೆ. ಅದನ್ನು ಗಮ್ ಹಾಕಿ ಎಷ್ಟು ನಮಗೆ ಸೈಜ್ ಬೇಕು ಅಷ್ಟು ಕಟ್ ಮಾಡಿ ಇರೋ ಕಲ್ ಮೇಲೆನೆ ಅಂಟಿಸಿರೋದು. ನಮ್ಮದು ಗೋಡೆ ಈ ಕಲರ್ ಲೈಟ್ ಕಲರಲ್ಲಿ ಇದ್ದಿದ್ದರಿಂದ ಇದನ್ನು ಅಷ್ಟೇ ಅದೇ ಥರ ಸೇಮ್ ಡಿಸೈನ್ ಸಿಗಲ್ಲ. ಸಿಮಿಲರ್ ಆಗಿ ನಮ್ಗೆ ಈ ಥರ ಸಿಕ್ತು, ಅದನ್ನ ತಂದು ಈ ಥರ ಅಂಟಿಸಿದ್ದಾರೆ. ಇದು ಒಂಥರ ವೈಟ್ ಕಲರ್ ಮೇಲಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಫಸ್ಟು ಬ್ಲ್ಯಾಕಲ್ಲಿ ನೀರೆಲ್ಲ ಬಿದ್ದರೆ ಒಂಥರ ಪ್ಯಾಚ್ ಥರ ಕಾಣಿಸ್ತಿತ್ತು. ಈಗ ಇದ್ರ ಮೇಲೆ ನೀರು ಬಿದ್ದರೆ ಕಾಣಿಸೋದೇ ಇಲ್ಲ, ಆದರೆ ಕ್ಲೀನ್ ಮಾಡ್ಕೊತಾ ಇರಬೇಕು. ನೋಡೋದಕ್ಕೆ ಇದ್ರ ಮೇಲೆ ಏನಾದರೂ ನಾವು ಇಟ್ಟು ಫೋಟೋ ಎಲ್ಲ ತೆಗಿತೀವಿ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಅಡುಗೆ ಮನೆ ಫುಲ್ ಕ್ಲೀನಾಗಿ ಕಾಣಿಸ್ತಾ ಇರುತ್ತೆ ಲೈಟ್ ಕಲರಲ್ಲಿ ಇರೋದ್ರಿಂದ. ಹಾಗೆ ಇದು ಪಾತ್ರೆ ಇವಾಗಷ್ಟೇ ತಿಂಡಿ ಆಗಿರೋದ್ರಿಂದ ಎಲ್ಲ ತೊಳೆದು ಇಟ್ಟಿದ್ದೀವಿ. ಇದನ್ನ ಒಬ್ರು ನಂಗೆ ಹೇಳಿದ್ರು, ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ನೀವು ಪೇ ಮಾಡಿದರೆ ಸ್ಟೀಲಲ್ಲಿ ತಗೋಬೋದಿತ್ತು ಅಂತ. ಹಾಗೇನೆ ಒಂದೊಂದಕ್ಕೆ ಇನ್ನೂ ಎಕ್ಸ್ಟ್ರಾ ಅಂದ್ಕೊಂಡು ಹೋದ್ರೆ ತುಂಬಾನೇ ಬಜೆಟ್ ಜಾಸ್ತಿ ಆಗ್ತಿತ್ತು ನನಗೆ. ಹಂಗಾಗಿ ನನ್ನ ಬಜೆಟ್ಗೆ ಎಷ್ಟು ಬೇಕೋ ಅಷ್ಟು ನಾನು ತಗೊಂಡಿದ್ದೀನಿ. ಹಾಗೆ ನನಗೆ ಸೈಜು ಕೂಡ ಇದು ಇಷ್ಟು ಸಾಕು. ಹಾಗಾಗಲೇ ನಾನು ಪಾತ್ರೆಗಳನ್ನೆಲ್ಲ ತೊಳ್ಕೊತಾ ಇರ್ತೀನಿ. ಹಂಗಾಗಿ ಇದನ್ನ ಇಲ್ಲಿಟ್ಟು ಇದ್ರ ಮುಂದೆನೂ ನಾವು ಕೆಲಸ ಮಾಡುವಷ್ಟು ಸ್ಪೇಸ್ ನನಗೆ ಬೇಕಿತ್ತು. ಹಂಗಾಗಿ ಇದು ಕಬೋರ್ಡ್ಗೆಲ್ಲ ಪಾತ್ರೆಗಳನ್ನ ಒರೆಸ್ಬಿಟ್ಟೆ ಜೋಡಿಸ್ಬೇಕು. ನೀರೆಲ್ಲ ಚೆನ್ನಾಗಿ ಆರೋವರೆಗೂ ಅವು ಇದರಲ್ಲೇ ಇರಬೇಕಾಗುತ್ತೆ. ಹಂಗಾಗಿ ನನಗೆ ಇಷ್ಟು ಸೈಜ್ ಸಾಕಾಗಿತ್ತು. ಹಂಗಾಗಿ ನನಗೆ ಇದೇ ಓಕೆ ಅಂತ ಅನಿಸಿದೆ. ಇದು ನೆಕ್ಸ್ಟ್ ನಾಳೆಗೆ ದೋಸೆ ಮಾಡೋಣ ಅಂದ್ಬಿಟ್ಟು ಅಕ್ಕಿನ ನೆನೆಸಿಟ್ಟಿದ್ದೀನಿ. ಈ ಸೈಡ್ ಬಂದರೆ ಇಲ್ಲಿ ಸಿಂಕ್ ಇದೆ. ಈ ಸಿಂಕಲ್ಲಿ ಟೈಲ್ಸ್ ತೊಳೆಯೋಕ್ಕೆ ಅಂತ ತಂದಿದ್ದು ಲಿಕ್ವಿಡು ಸಿಂಕ್ ಮೇಲೆ ಬಿದ್ದು ಈ ಥರ ಮಾರ್ಕ್ ಆಗಿದೆ. ಅದಕ್ಕೆ ಸೊಲ್ಯೂಷನ್ನ ಅವ್ರ ಹತ್ರನೇ ಹೋಗಿ ಕೇಳಬೇಕು. ಇನ್ನೂ ಹೋಗೋಕ್ಕಾಗಿಲ್ಲ. ಆ ಕಡೆ ಹೋದರೆ ಕೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ಯಾಕೆ ಆ ಥರ ಆಯಿತು ಅಂತ ನನಗೂ ಗೊತ್ತಿಲ್ಲ. ಅದ್ರ ಮೇಲೆ ಒಂದು ವೈಪರ್ನ ಹಾಕಿದ್ದೀನಿ. ಇದು ಸಿಂಕ್ ಹತ್ರ ಪಾತ್ರೆ ಎಲ್ಲ ತೊಳೆದ್ಮೇಲೆ ಕ್ಲೀನ್ ಮಾಡೋಕ್ಕೆ ಹತ್ರದಲ್ಲೇ ಇರಲಿ, ಈಸಿಯಾಗಿ ಸಿಗಲಿ ಅಂದ್ಬಿಟ್ಟು ಅಲ್ಲಿ ಹಾಕಿದ್ದೀನಿ. ಅದ್ರ ಪಕ್ಕ ಇದು ಚಾಪಿಂಗ್ ಬೋರ್ಡು. ಇದು ತುಂಬಾ ಯೂಸ್ ಆಗ್ತಿದೆ ನನಗೆ. ಒಂದು ಸೈಡು ನಾನು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡೋಕ್ಕೆ ಯೂಸ್ ಮಾಡ್ತೀನಿ, ಇನ್ನೊಂದು ಸೈಡಲ್ಲಿ ಮುದ್ದೆ ಮಾಡೋದಕ್ಕೆ ಯೂಸ್ ಮಾಡ್ತೀನಿ. ಮರದನ್ನ ನಾವು ಯೂಸ್ ಮಾಡಬೇಕಾದ್ರೆ ಫಸ್ಟ್ ಟೈಮು ಇದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಚ್ಬಿಟ್ಟು ಒಂದು ದಿನ ಇಟ್ಬಿಟ್ಟು ಆಮೇಲೆ ಯೂಸ್ ಮಾಡಬೇಕು. ನಾನು ಕೂಡ ಅದೇ ಥರ ಮಾಡಿ ಯೂಸ್ ಮಾಡ್ತಾಯಿದ್ದೀನಿ. ಅದ್ರ ಪಕ್ಕ ಬಂದರೆ ಈ ಥರ 2 ಚಿಕ್ಕ ಸ್ಟ್ಯಾಂಡ್ಗಳನ್ನ ಇದು ಅಷ್ಟೇ ಮೀಶೋದಲ್ಲಿ ಶಾಪಿಂಗ್ ಮಾಡಿದ್ದು. ಆ ವಿಡಿಯೋದಲ್ಲಿ ಇದಿನ್ನೂ ಬಂದಿರಲಿಲ್ಲ ಅವತ್ತು. ಬಂದಮೇಲೆ ಫಿಟ್ ಮಾಡಿಸಿದ್ದೀನಿ. ಗೋಡೆಗೇನೆ ಹಾಕ್ಸಿದ್ದೀನಿ. ಟೈಲ್ಸ್ ಮೇಲೆ ಇಲ್ಲಿ ನಾನು ಎಲ್ ಶೇಪಲ್ಲಿ ಹಾಕಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಟೈಲ್ಸ್ ಮೇಲೆ ಅದು ಮಳೆ ಹೊಡೆಯೋದಕ್ಕೆ ಆಗಲಿಲ್ಲ, ಟೈಲ್ಸ್ ಎಲ್ಲ ಆಡೋಗ್ತಿತ್ತು. ಹಂಗಾಗಿ ಬೇಡ ಅಂದ್ಬಿಟ್ಟು ಗೋಡೆಗೇನೆ ಹಾಕ್ಸಿದ್ದೀನಿ. ಈ ಕಪ್ಗಳು ಬಂದು ನಾನು ಮೊನ್ನೆ ಚಿಕ್ಕಪೇಟೆಯಲ್ಲಿ ತಗೊಂಡಿದ್ದು. 100 ರುಪೀಸ್ಗೆ 6 ಕಪ್ ಬಂದಿದೆ. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ನಾವು ಕಾಫಿ ಟೀ ಎಲ್ಲ ಜಾಸ್ತಿ ಕುಡಿಯುವಾಗ ಯಾವಾಗಾದರೂ ಇದರಲ್ಲಿ ಕುಡಿದ್ರೆ ಇನ್ನೂ ಖುಷಿ ಆಗುತ್ತೆ ಅಂದ್ಬಿಟ್ಟು ಇದನ್ನು ತಗೊಂಡಿದ್ದು. ಇದು ನನ್ನ ಮಗಂದು. ಮಗಳೇನು ಹಾಲೆಲ್ಲ ಕುಡಿಯಲ್ಲ, ಹಂಗಾಗಿ ಮಗನ ಮಾತ್ರ ಇದೆ. ಅದ್ರ ಮೇಲೆ ಈ ಥರ ಗ್ಲಾಸ್ ಜಾರಲ್ಲಿ ಡ್ರೈ ಫ್ರೂಟ್ಸ್ನ ಇಟ್ಟಿದ್ದೀನಿ.
ಇದು ಮನೆಯವರು ಮತ್ತೆ ಮಕ್ಕಳು ಹೋಗಿ ಬಂದು ಓಡಾಡ್ಕೊಂಡು ತಿಂತಾ ಇರ್ತಾರೆ. ಕಣ್ಣಿಗೆ ಕಾಣಿಸೋ ತರ ಇಟ್ರೆ, ಇಲ್ಲ ಅಂದ್ರೆ ನಾನು ಎಲ್ಲಿಟ್ಟಿರ್ತೀನೋ ಅಲ್ಲೇ ಇರುತ್ತೆ ಅದು. ಹಂಗಾಗಿ ಈ ತರ ಗ್ಲಾಸ್ ಜಾರಲ್ಲಿ ಹಾಕ್ಬಿಟ್ಟು ಇಟ್ಟಿದ್ದೀನಿ. ಅದ್ರ ಮೇಲೆ ಒಂದು ಬೋರ್ಡ್ನ ಹಾಕಿದ್ದೀನಿ. ಹ್ಯಾಪಿನೆಸ್ ಈಸ್ ಹೋಮ್ ಮೇಡ್ ಅಂತ ಇದೆ. ಯಾವಾಗಲೂ ಹೇಳೋದಲ್ಲ, ತುಂಬಾನೇ ಚೆನ್ನಾಗಿದೆ ಇದು ಕಲರ್ಫುಲ್ ಆಗಿ. ತುಂಬಾ ಕಡಿಮೆ ಬಜೆಟಲ್ಲೂ ಸಿಕ್ತು. ಇಲ್ಲ ಮನೆಯಲ್ಲೇ ಫ್ರೀ ಆಗಿದ್ದೀವಿ ಅನ್ನೋರು ಮನೆಯಲ್ಲೂ ಕೂಡ ಮಾಡ್ಕೋಬಹುದು ಈಸಿಯಾಗಿ. ಹಾಗೆ ನಾನು ಈ ಸ್ಟ್ಯಾಂಡ್ ಬಗ್ಗೆ ಹೇಳಲೇಬೇಕು. ಇದಂತೂ ನಂಗೆ ತುಂಬಾನೇ ಹೆಲ್ಪ್ ಆಯ್ತು. ಫಸ್ಟ್ ಸೆಲ್ಫ್ ಮೇಲೆ ಇಟ್ಟಿದ್ದೆ ನಾನು. ಅದ್ರ ಕೆಳಗಡೆ ಅಡಿಗೆ ಮಾಡ್ತಿದ್ವಲ್ಲ, ನಂಗೆ ಅಷ್ಟು ಕಂಫರ್ಟ್ ಅಂತ ಅನ್ನಿಸ್ತಿರ್ಲಿಲ್ಲ. ಹಂಗಾಗಿ ಆ ಸೆಲ್ಫ್ನ ನಾವು ಕೀಳ್ಸಿದ್ದು. ಈಗ ಸ್ಟೀಲ್ ಬಾಕ್ಸ್ ಅಲ್ಲಿ ಐಟಮ್ಗಳೆಲ್ಲ ಎಲ್ಲಿ ಯಾವ್ದಿದೆ ಅಂದ್ಬಿಟ್ಟು ಹುಡ್ಕಾಡ್ಬೇಕಿತ್ತು. ತುಂಬಾ ಬಿಡಿ ಬಿಡಿಯಲ್ಲಿ ಅಡಿಗೆ ಮಾಡ್ಬೇಕಾದ್ರೆ ಸಿಗ್ತಾನೆ ಇರ್ಲಿಲ್ಲ. ಹಂಗಾಗಿ ನಾನು ಈ ತರದ್ದು ನಂಗೆ ಬೇಕೇ ಬೇಕು ಅಂದ್ಬಿಟ್ಟು ತಗೊಂಡೆ. ಎಲ್ಲರೂ ಮಾರ್ನಿಂಗ್ ಟೈಮಲ್ಲಿ ಅಡುಗೆ ಮಾಡೋರು, ವರ್ಕಿಂಗ್ ವುಮೆನ್ಸ್ ಆಗಿರ್ಬೋದು, ಮನೇಲಿರೋರೇ ಆಗಿರ್ಬೋದು, ಮಾರ್ನಿಂಗ್ ಟೈಮಲ್ಲೂ ತುಂಬಾನೇ ಟೆನ್ಷನ್ ಅಲ್ಲಿ ಅಡುಗೆ ಮಾಡ್ತಿರ್ತೀವಿ. ಆ ಟೈಮಲ್ಲಿ ಒಂದೊಂದು ಐಟಮ್ಗಳು ಸಿಗ್ಲಿಲ್ಲ ಅಂದ್ರೆ ತುಂಬಾನೇ ಟೆನ್ಷನ್ ಆಗುತ್ತೆ. ಅದ್ಬಿಟ್ಟು ಈ ತರ ಇದನ್ನ ಗ್ಲಾಸಲ್ಲೂ ಕೂಡ ತಗೋಬೋದಿತ್ತು, ಆದ್ರೆ ಸ್ವಲ್ಪ ಮೇಂಟೆನೆನ್ಸ್ ಕಷ್ಟ ಆಗುತ್ತೆ. ಹಂಗಾಗಿ ನಾನು ಒಳ್ಳೆ ಕ್ವಾಲಿಟಿ ಪ್ಲಾಸ್ಟಿಕ್ ಅಲ್ಲಿ ತಗೊಂಡಿದ್ದೀನಿ. ಎಲ್ಲದೂ ಕೂಡ ಏರ್ ಟೈಟ್ ಕಂಟೈನರ್ಸ್ ಅಲ್ಲಿ ಇದೆ. ನೋಡ್ತಿರ್ಬೋದು ನೋಡಿ, ಎಲ್ಲದು ಏನಿದೆ ಏನಿಲ್ಲ ಅಂದ್ಬಿಟ್ಟು ಆರಾಮಾಗಿ ಕಾಣಿಸುತ್ತೆ. ಎಲ್ಲಿದೆ ಅಂತ ಹುಡುಕೋ ಹಾಗೆ ಇಲ್ಲ. ಹಂಗಾಗಿ ಈ ತರದ್ದು ಬಾಕ್ಸ್ ನಂಗೆ ತುಂಬಾನೇ ಇಷ್ಟ ಆಯ್ತು. ಇದರಲ್ಲಿ ಗ್ರೋಸರೀಸ್ ಖಾಲಿ ಆದ ತಕ್ಷಣ ಫಿಲ್ ಮಾಡ್ಕೋಬಹುದು. ಏನಿಲ್ಲ ಮನೆಯಲ್ಲಿ ಅಂತ ಬೇಗನೆ ಗೊತ್ತಾಗುತ್ತೆ. ಈ ತರದ್ದು 12 ಬಾಕ್ಸ್ ಇದೆ. ಇದರಲ್ಲಿ ನಾನು ಜಾಸ್ತಿ ಏನು ಡೈಲಿ ಏನು ಯೂಸ್ ಮಾಡ್ತೀವಿ ಅದನ್ನೆಲ್ಲ ಈ ತರ ಇಟ್ಕೊಂಡಿದ್ದೀನಿ. ಇದೆಲ್ಲ ಸಾಂಬಾರ್ ಪೌಡರು, ಬೇಳೆ, ಬೆಲ್ಲ ಎಲ್ಲ ಈ ತರ ಇಟ್ಕೊಂಡಿದ್ದೀನಿ. ಹಾಗೆ 2 ಗ್ಲಾಸ್ ಈ ತರ ತಗೊಂಡ್ಬಂದಿದ್ನಲ್ಲ ಡಿಮಾರ್ಟ್ ಅಲ್ಲಿ, ಜ್ಯೂಸ್ ಎಲ್ಲ ಮಾಡಿದ್ರೆ, ಮಿಲ್ಕ್ ಶೇಕ್ ಏನಾದ್ರು ಮಾಡಿದ್ರೆ ಕುಡಿಯಕ್ಕೆ ಅಂದ್ಬಿಟ್ಟು ಇದನ್ನೇ ಇಲ್ಲೇ ಇಟ್ಕೊಂಡಿದ್ದೀನಿ. ಇದನ್ನ ಅಲ್ಲಿ ಹ್ಯಾಂಗ್ ಮಾಡಕ್ ನಂಗೆ ಸಖತ್ ಭಯ ಆಗುತ್ತೆ. ಬಿದ್ದೋದ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಇದು ಇಲ್ಲಿದ್ರೇನೆ ಸೇಫು. ಹಾಗೆ ಮಕ್ಳು ಕೈಗೂ ಎಟ್ಬಾರ್ದು ಅಂದ್ಬಿಟ್ಟು ಇಲ್ಲಿ ಇಟ್ಕೊಂಡಿದ್ದೀನಿ. ನನ್ನ ಮಗ ಸುಮ್ಮನೆ ಇರಲ್ಲ. ಈ ಕಬೋರ್ಡ್ ಮಾಡ್ಸಿದ್ಮೇಲಂತೂ ಹೋಗಿ ಬಂದು ಇವ್ ತೆಗಿತಾನೆ ಇರ್ತಾನೆ. ಕೈಗೆ ಸಿಕ್ಕಿದ್ದೆಲ್ಲ ತಗೊಂಡೋಗಿ ನಾನು ಅಡುಗೆ ಮಾಡ್ತೀನಿ ಅಂತ ಮಾಡ್ತಿರ್ತಾನೆ. ಹಂಗಾಗಿ ಅವ್ನ ಕೈಗೆ ಸಿಗ್ಬಾರ್ದು ಅಂತ ಮೇಲಿಟ್ಟಿದ್ದೀನಿ. ಇಲ್ಲಿ ಒಂದು ಆರ್ಟಿಫಿಷಿಯಲ್ ಪ್ಲಾಂಟ್ನ ಇಟ್ಟಿದ್ದೀನಿ. ಇದು ಅಷ್ಟೇ ಮೀಶೋದಲ್ಲಿ ತಗೊಂಡಿದ್ದು ಅಂತ ಹೇಳಿದ್ನಲ್ಲ, ತುಂಬಾ ಚೆನ್ನಾಗಿದೆ. ಹಾಗೆ ಒಂದು ಜಾಮ್ದು ಈ ತರ ಗ್ಲಾಸಿನ ಬಾಕ್ಸ್ ಇದೆ. ಇದ್ರಲ್ಲಿ ನಾನು ಅರಿಶಿನ ಪುಡಿ ಇಟ್ಟಿದ್ದೀನಿ. ಪ್ಲಾಸ್ಟಿಕ್ ಬಾಕ್ಸ್ ಅಲ್ಲೆಲ್ಲ ಇಟ್ಟರೆ ಇದು ವಾಶ್ ಮಾಡುವಾಗ ಸ್ವಲ್ಪ ಹೋಗೋದಿಲ್ಲ, ಹಾಗೆ ಉಳ್ಕೊಂಡ್ಬಿಡುತ್ತೆ ಯೆಲ್ಲೋ ಕಲರು. ಹಂಗಾಗಿ ಇದೊಂದು ಸಪ್ರೇಟ್ ಆಗಿರ್ಲಿ ಅಂದ್ಬಿಟ್ಟು ಈ ತರ ಗ್ಲಾಸಿಂದು ಇತ್ತು ಜಾಮ್ದು, ಅದ್ರಲ್ಲಿ ಇಟ್ಟಿದ್ದೀನಿ. ಅದ್ರ ಪಕ್ಕ 2 ಥರದ್ದು ಮೆಣಸಿನ್ಕಾಯಿ ಎಲ್ಲ ಇದೆ. ಇದೆಲ್ಲ ಡೈಲಿ ಯೂಸ್ ಮಾಡೋ ಅಂಥದ್ದು. ಇದು ಬಿಟ್ರೆ ಇನ್ನೊಂದು ನಂಗೆ ತುಂಬಾ ಹೆಲ್ಪ್ ಆಗಿದ್ದು ಅಂದ್ರೆ ಇದು ಮಸಾಲಾ ಬಾಕ್ಸು. 100 ರುಪೀಸ್ಗೆ ಒಂದು, 200 ರುಪೀಸ್ಗೆ 2 ಬಂದಿದೆ. ಇದು ಅಷ್ಟೇ ತುಂಬಾನೇ ಹೆಲ್ಪ್ ಆಗುತ್ತೆ. ಮಸಾಲಾ ರ್ಯಾಕ್ ಬಂದು ಫಸ್ಟ್ ನನ್ನ ಹತ್ರ ರೌಂಡ್ ಶೇಪಲ್ಲಿ ಬರುತ್ತಲ್ಲ ಆ ಥರದ್ದೇ ಇತ್ತು. ಅದು ವಾಶ್ ಮಾಡೋಕ್ಕೂ ಕಷ್ಟ ಆಗ್ತಿತ್ತು. ಹಾಗೆ ಅದನ್ನ ಇಡಕ್ಕೆ ಅಂತಾನೆ ಒಂದು ಸಪ್ರೇಟಾಗಿ ಜಾಗ ಕೂಡ ಬೇಕಿತ್ತು ನನಗೆ. ಈಗ ಇದು ಮೇಲ್ಗಡೆ ನೋಡ್ತಿರ್ಬೋದು ನೋಡಿ, ಇಲ್ಲಿ ಈ ಸ್ಪೇಸ್ ಇದೆಯಲ್ಲ, ಇಲ್ಲಿ ನಾನು ಇಟ್ಕೊಂಡಿದ್ದೀನಿ. 2 ಬಾಕ್ಸ್ಗೆ ಕರೆಕ್ಟಾಗಿ ಜಾಗ ಸಾಕಾಗುತ್ತೆ. ಇನ್ನೂ ಸ್ವಲ್ಪ ಇನ್ನೂ ಒಂದು ಬಾಕ್ಸ್ ಏನಾದರೂ ಇಡ್ಬೋದು. ಇದ್ರೊಳಗಡೆ 1/4 kg ಅಷ್ಟು ಐಟಮ್ಸ್ ಇಡಿಸುತ್ತೆ. ಈ ಥರ ಇದೆ ನೋಡಿ. ಎಲ್ಲದಕ್ಕೂ ಒಂದೊಂದು ಸಪ್ರೇಟಾಗಿ ಸ್ಪೂನು ಕೂಡ ಕೊಟ್ಟಿದ್ದಾರೆ. ತುಂಬಾನೇ ಈಸಿಯಾಗಿ ಸಿಗುತ್ತೆ ಕೈಗೆ. ಒಂದ್ಸಲ ಈ ಬಾಕ್ಸ್ನ ಎತ್ಕೊಂಡ್ರೆ ನಾವು ಒಗ್ಗರಣೆಗೆ ಏನು ಬೇಕೋ ಅದನ್ನೆಲ್ಲ ಇಟ್ಕೋಬೋದು. ನಾನು ಸದ್ಯಕ್ಕೆ ಈ ಥರ ಇಟ್ಕೊಂಡಿದ್ದೀನಿ. ಜೀರಿಗೆ, ಸಾಸಿವೆ, ಮೆಂತ್ಯ, ಚಕ್ಕೆ, ಲವಂಗ ಜಾಸ್ತಿ ಏನು ಯೂಸ್ ಮಾಡ್ತೀವೋ ಅದನ್ನ ಈ ಥರ ಇಟ್ಕೊಂಡಿದ್ದೀನಿ. ಇದಂತೂ ತುಂಬಾನೇ ಯೂಸ್ ಆಯ್ತು ನನಗೆ. ಆ ಥರ ರೌಂಡ್ ಅಲ್ಲಿ ಬರೋಂಥ ಮಸಾಲೆ ಬಾಕ್ಸ್ನ ಒಂದ್ಸಲ ಯೂಸ್ ಮಾಡಿದ್ರಿಂದ ಈಗ ಈ ಥರ ಟ್ರೈ ಮಾಡೋಣ ಅಂತ ಅನ್ನಿಸ್ತು. ಹಂಗಾಗಿ ಇದನ್ನ ನಾನು ಶಾಪಿಂಗ್ ಮಾಡಿದ್ದು. ಇನ್ನೊಂದರಲ್ಲಿ ಇದೆಲ್ಲ ಸ್ವಲ್ಪ ಐಟಮ್ ಕಡಿಮೆ ಇದೆ. ಇದರಲ್ಲಿ ಮೆಣಸು, ಏಲಕ್ಕಿ, ಪೆಪ್ಪರ್ ಪೌಡರು ಮತ್ತೆ ಗಸಗಸೆ ಆ ಥರದ್ದನ್ನ ಇದರಲ್ಲಿ ಇಟ್ಟಿದ್ದೀನಿ. ಇದೆಲ್ಲ ಸ್ವಲ್ಪ ಕಡಿಮೆ ಯೂಸ್ ಮಾಡೋದ್ರಿಂದ ಇದರಲ್ಲಿ ಸ್ವಲ್ಪ ಐಟಮ್ಗಳೆಲ್ಲ ಕಡಿಮೆ ಇದೆ, ಫಿಲ್ ಮಾಡಬೇಕು. ಮತ್ತೆ ಈ ಥರ ಇಟ್ಕೊಂಡಿದ್ದೀನಿ. ಇದು ಇಷ್ಟು ನೋಡಿ, ಇಷ್ಟು ಜಾಗ. ಇದು ಫಸ್ಟು ನಾನು ತಟ್ಟೆ ಸ್ಟ್ಯಾಂಡ್ನ ಹಾಕ್ಕೊಂಡಿದ್ದೆ ಈ ಜಾಗದಲ್ಲಿ. ನಮಗೆ ಓಡಾಡಬೇಕಾದ್ರೆ ಇಲ್ಲಿಗೆ ಟಚ್ ಆಗ್ತಿತ್ತು ಅದು. ಎಷ್ಟೊಂದು ಸಲ ತಟ್ಟೆಗಳೆಲ್ಲ ಮೇಲೆಲ್ಲ ಬೀಳ್ತಿತ್ತು. ಹಂಗಾಗಿ ಸಖತ್ ಪ್ರಾಬ್ಲಮ್ ಆಗ್ತಿತ್ತು. ಆದರೆ ಇದು ಮಾತ್ರ ಗೋಡೆಗೆ ಕರೆಕ್ಟಾಗಿ ಹೇಳಿ ಮಾಡಿಸಿರೋ ಥರ ಸಿಕ್ಕಿದೆ ನನಗೆ. ನೋಡ್ಬೋದು ನೋಡಿ, ಗೋಡೆಯಿಂದ ಒಂದು ಅರ್ಧ ಇಂಚು ಕೂಡ ಹೊರಗಡೆ ಬಂದಿಲ್ಲ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಕೂಡ. ನಾನು ಅಮೆಝಾನಲ್ಲಿ ಶಾಪಿಂಗ್ ಮಾಡಿದ್ದು ಸ್ಟ್ಯಾಂಡ್ ಇದು. ನಮ್ಮ ಕಾರ್ಪೆಂಟರು ವರ್ಕಿಗೆ ಬಂದಿದ್ರಲ್ಲ, ನಾವು ಈ ಕಿಚನ್ ಎಲ್ಲ ಮಾಡಿಸ್ಬೇಕಾದ್ರೆ ಅವ್ರನ್ನೇ ಕೇಳಿ ನೋಡಿದ್ವಿ ಈ ಥರ ಮಾಡಿಕೊಡಿ ಅಂತ. ಅವ್ರು ಒಂದು ದಿನ ನಾವು ಕೆಲಸ ಮಾಡಬೇಕಾಗುತ್ತೆ ಇದಕ್ಕೆ ಅಂತ ಅಂದರು. ಅವ್ರಿಗೆ ಒಂದು ದಿನಕ್ಕೆ ಕೊಡೋ ಕೂಲಿ ದುಡ್ಡು ಇದರಲ್ಲಿ ಬಂದಿದೆ. ವುಡ್ ಕೂಡ ಚೆನ್ನಾಗೇ ಇದೆ ಅಂತ ಹೇಳ್ಬೋದು.
ಹಂಗಾಗಿ ಇರ್ಲಿ ಅಂದ್ಬಿಟ್ಟು ಇದನ್ನ ಅವ್ರ ಹತ್ರನೇ ನಾನು ಫಿಕ್ಸ್ ಮಾಡಿಸ್ಕೊಂಡಿದ್ದೆ. ತುಂಬಾನೇ ಚೆನ್ನಾಗಿದೆ. ಹಾಗೆ ಇಲ್ಲಿ 3 ಈ ತರ ಡ್ರಾಯರ್ಗಳಿದೆ. ಇದನ್ನ ಈ ಕಡೆ ಮಾಡಿಸ್ಬೇಕಿತ್ತು ಸ್ಟವ್ ಕೆಳಗಡೆ, ಆದ್ರೆ ನಮ್ಗಿದು ಲೆಂತ್ ಸ್ವಲ್ಪ ಕಡಿಮೆ ಇದೆ. ಹಂಗಾಗಿ ಇದು ರೆಡಿಮೇಡ್ ಬರುತ್ತೆ ಬ್ಯಾಸ್ಕೆಟ್ ಎಲ್ಲ, ಅದು ಸೈಜ್ಗೆ ಇಲ್ಲಿ ಸಾಕಾಗ್ತಿರ್ಲಿಲ್ಲ. ಹಂಗಾಗಿ ಈ ಜಾಗನ ನಾವು ಸೆಲೆಕ್ಟ್ ಮಾಡ್ಕೊಂಡ್ವಿ. 3 ಡ್ರಾಯರ್ಸ್ಗಳು ಬರುತ್ತೆ ಈ ತರ. ಅದ್ರಲ್ಲಿ ನಾನು ಹೇಗ್ ಜೋಡಿಸ್ಕೊಂಡಿದೀನಿ ಅಂತ ತೋರಿಸ್ತೀನಿ ಆಮೇಲೆ. ಇದ್ರಲ್ಲಿ ಬಂದು ಅಕ್ಕಿ ಮತ್ತೆ ಗೋಧಿ ಹಿಟ್ಟು, ಆ ತರದ್ದು ರಾಗಿ ಹಿಟ್ಟು ಅದನ್ನೆಲ್ಲ ಈ ತರ ಇಟ್ಕೊಂಡಿದೀನಿ. ಸ್ವಲ್ಪ ಇದು ಚಿಕ್ಕದಾಯ್ತು ಅಂತ ಅನ್ಸುತ್ತೆ, ಆದ್ರೆ ಏನು ಮಾಡಕ್ಕಾಗಲ್ಲ, ನಮ್ಗೆ ಇರೋ ಅಷ್ಟು ಜಾಗನೇ ನಾವು ಯೂಸ್ ಮಾಡ್ಕೋಬೇಕಾಗುತ್ತೆ. ಹಂಗಾಗಿ ಅಡ್ಜಸ್ಟ್ ಮಾಡ್ಕೊಂಡು ಅಲ್ಲೇನೆ ಇಟ್ಕೊಂಡಿದೀನಿ. ಬಾಂಡ್ಲಿಗಳು, ಡೈಲಿ ನಾವು ಏನ್ ಯೂಸ್ ಮಾಡ್ತೀವೋ ಅಷ್ಟು ಪಾತ್ರೆಗಳು, ಮತ್ತೆ ಅಕ್ಕಿ, ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು ಆ ತರದ್ದೆಲ್ಲ ನಾನು ಇಲ್ಲಿ ಇಟ್ಕೊಂಡಿದೀನಿ. ನೆಕ್ಸ್ಟ್ ಈ ಸೈಡ್ ಲಾಸ್ಟ್ ಒನ್ ಬಂದು ಇಲ್ಲಿ ಸಿಲಿಂಡರ್ ಇದೆ. ಸಿಲಿಂಡರ್ನ ಇಲ್ಲಿ ಫಿಕ್ಸ್ ಮಾಡ್ಕೊಂಡಿದೀವಿ. ಒಂದು ತಟ್ಟೆ ಸ್ಟ್ಯಾಂಡ್ ಅಲ್ಲಿ ಎಷ್ಟು ನಾವು ಪಾತ್ರೆಗಳನ್ನೆಲ್ಲ ಇಟ್ಟಿದ್ವಿ ಅದು ಪೂರ್ತಿ ಈಗ ಒಂದೇ ಕಡೆ ನನಗೆ ಎಲ್ಲ ಸಿಗುತ್ತೆ. ಇದೆಲ್ಲ ಇನ್ನು ಸರಿಯಾಗಿ ನಾನು ಆರ್ಗನೈಸ್ ಮಾಡ್ಕೋಬೇಕು. ಟೈಮ್ ಸಿಗ್ತಾ ಇಲ್ಲ, ಸಿಕ್ಕಾಗ ಇನ್ನೊಂದ್ಸಲ ಕ್ಲೀನಾಗಿ ಜೋಡಿಸ್ಕೋಬೇಕು. ಇದೆಲ್ಲ ಡೈಲಿ ಯೂಸ್ ಮಾಡೋದ್ರಿಂದ ಎಷ್ಟೇ ಕ್ಲೀನಾಗಿ ಇಟ್ಕೊಂಡ್ರು ಇದೇ ತರನೇ ಆಗ್ತಾ ಇರುತ್ತೆ. ಆದ್ರೆ ಹೊರಗಡೆ ಏನು ಕಾಣಿಸಲ್ವಲ್ಲ ಅಂದ್ಬಿಟ್ಟು ಪರವಾಗಿಲ್ಲ ಅಂತ ಈ ತರ ಇಟ್ಕೋಬಹುದು. ಸ್ಪೂನ್ಗಳು ಇದೆಲ್ಲ ಡೈಲಿ ಯೂಸ್ ಮಾಡೋವಂಥದ್ದು, ಗ್ಲಾಸು, ಇಲ್ಲೆಲ್ಲ ಚಿಕ್ಕ ಸ್ಪೂನ್ಗಳು ಆ ಥರದ್ದೆಲ್ಲ ಇಲ್ಲಿದೆ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಬಂದು ಇದೆಲ್ಲ ಈಗ ಕಾಫಿ ಟೀ ಮಾಡೋ ಅಂಥದ್ದು, ಹಾಗೆ ಚಿಕ್ಕ ಚಿಕ್ಕ ತಪ್ಪಲೆಗಳು, ಚಿಕ್ಕದು ಈ ತರ ಒಂದು ಚೊಂಬು, ಇದೆಲ್ಲ ನೀರೆಲ್ಲ ಕುಡಿಯೋಕೆ ಯಾರಾದ್ರೂ ಬಂದಾಗ ಬೇಕಾಗುತ್ತೆ ಅಂದ್ಬಿಟ್ಟು. ಹಾಗೆ ವಾಟರ್ ಬಾಟಲು, ಲಂಚ್ ಬಾಕ್ಸ್ ಎಕ್ಸ್ಟ್ರಾ ಇರೋದು ಆ ಥರದ್ದೆಲ್ಲ ಇಲ್ಲಿ ಇಟ್ಕೊಂಡಿದೀನಿ. ಇದೆಲ್ಲ ನಾವು ಹೀಗೆ ಮಾಡಬೇಕು ಅಂತ ಏನಿಲ್ಲ, ನಮಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ಥರ ಜೋಡಿಸ್ಕೊಂಡ್ರೆ ನನಗೆ ಓಕೆ ಅಂತ ಹೇಗೆ ಅನ್ಸುತ್ತೋ ಆ ಥರ ನಾನು ಜೋಡಿಸ್ಕೊಂಡಿದೀನಿ. ಇದು ಹೀಗೆ ಇರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ, ಚೇಂಜ್ ಮಾಡ್ಕೋತಿರ್ತೀವಿ ಹೇಗೆ ಬೇಕೋ ಆ ಥರ. ನೆಕ್ಸ್ಟ್ ಸ್ಟೆಪ್ಪು ಬಂದು ಪ್ಲೇಟ್ಸ್ಗಳನ್ನೆಲ್ಲ ಇಡೋವಂಥದ್ದು ಈ ಥರ ಇದೆ. ಇದು ಮೇಯ್ನು ನಂಗೆ ತುಂಬಾನೇ ಹೆಲ್ಪ್ ಆಯಿತು. ಹೇಳಿದ್ನಲ್ಲ, ತಟ್ಟೆ ಸ್ಟ್ಯಾಂಡ್ ಎಲ್ಲ ಮೇಲ್ಮೇಲೆ ತಟ್ಟೆಗಳೆಲ್ಲ ಬೀಳ್ತಾ ಇತ್ತು. ಹಂಗಾಗಿ ಇದರಲ್ಲಿ ಎಷ್ಟು ತಟ್ಟೆಗಳನ್ನ ಬೇಕಾದ್ರೂ ಜೋಡಿಸ್ಬೋದು ನೋಡಿ, ಎಷ್ಟೊಂದು ಇಡ್ಬೋದು. ಇನ್ನೂ ಗ್ಯಾಪ್ ಇದೆ, ಇಲ್ಲೂ ಕೂಡ ಇಡ್ಬೋದು. ಹಾಗೆ ಬಟ್ಲುಗಳು, ಆರ್ಟ್ ಬಾಕ್ಸು, ಇಷ್ಟು ಜಾಗದಲ್ಲಿ ಎಷ್ಟು ಥರ ಜೋಡಿಸ್ಕೋಬೋದು ಅಂದರೆ ತುಂಬಾನೇ ಹೆಲ್ಪ್ ಆಯಿತು. ಈ ಒಂದು ಇದು ನಮಗೆ ಇದು ಮಾಡಿಸ್ಬೇಕಾದ್ರೆ ಪ್ಲ್ಯಾನ್ ಇರಲಿಲ್ಲ, ನಾವು ಜಸ್ಟ್ ಕವರ್ ಮಾಡಿಸೋಣ ಅಂತ ಅನ್ಕೊಂಡಿದ್ವಿ. ಇದೆಲ್ಲ ಮಾಡಿಸೋ ಪ್ಲಾನ್ ಇರಲಿಲ್ಲ. ಹೇಗೋ ಮಾಡಿಸ್ತಿದ್ದೀವಿ, ಒಂದ್ಸಲ ಕೈ ಇಟ್ಟ ಮೇಲೆ ಮತ್ತೆ ಯಾಕೆ ಪದೇ ಪದೇ ಅಂದ್ಬಿಟ್ಟು ಇದನ್ನು ಕೂಡ ಇರಲಿ ಅಂತ ಮಾಡಿಸಿದ್ದು. ಸ್ವಲ್ಪ ಕಾಸ್ಟ್ಲಿ ಆಯಿತು, ಆದರೆ ಪರವಾಗಿಲ್ಲ. ಒಂದ್ಸಲ ಇನ್ವೆಸ್ಟ್ಮೆಂಟ್ ಮಾಡೋದಲ್ಲ, ಒಂದು 10 ವರ್ಷ ಏನು ಆ ಟೆನ್ಷನ್ ಇರಲ್ಲ ಅಂದ್ಬಿಟ್ಟು ಮತ್ತೆ ಇದೇನು ನಾವು ಮಾಡೋ ಅವಶ್ಯಕತೆನೇ ಇಲ್ಲ ಅಂದ್ಬಿಟ್ಟು ಮಾಡಿಸ್ಕೊಂಡಿದ್ದು. ಹಾಗೆ ಈ ಕಡೆ ಸಿಂಕ್ ಕೆಳಗಡೆನೂ ಕೂಡ ಕವರ್ ಮಾಡಿದ್ದಾರೆ. ಇಲ್ಲಿ ನಾರ್ಮಲ್ ಆಗಿ ಎಕ್ಸ್ಟ್ರಾ ಇರೋವಂಥ ಸೋಪು, ಡಿಶ್ ವಾಷರು, ಹಾಗೆ ಲಿಕ್ವಿಡ್ಡು ಎಕ್ಸ್ಟ್ರಾ ಇರೋವಂಥದ್ದೆಲ್ಲ ಅಲ್ಲಿ ಕೆಳಗಡೆ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಇದು ಈಳ್ಗೆ ಮಣೆ, ಅದು ಇಡೋಕ್ಕೂ ಜಾಗ ಸರಿ ಹೋಗ್ತಿಲ್ಲ ಇನ್ನು, ಬೇರೆ ಕಡೆ ಎಲ್ಲರೂ ಶಿಫ್ಟ್ ಮಾಡಬೇಕು. ಸದ್ಯಕ್ಕೆ ನೋಡಿ ಈ ಥರ ನನ್ನ ಕಿಚನ್ ಸೆಟ್ ಆಗಿದೆ. ನನಗಂತೂ ತುಂಬಾನೇ ಇಷ್ಟ ಆಯಿತು. ನೋಡಿದ್ರಿ ಅಲ್ವಾ ನನ್ನ ಕಿಚನ್ನ ಮೇಕ್ ಓವರ್ ಹೇಗಾಗಿದೆ ಅಂದ್ಬಿಟ್ಟು. ನಿಮ್ಗೆ ಏನು ಅನ್ನಿಸ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಯಾರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಇನ್ನೂ ಏನೆಲ್ಲ ಮಾಡ್ಬೋದು ಅಂತ ನಿಮಗೇನಾದರೂ ಐಡಿಯಾ ಇದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ಅದನ್ನು ಕೂಡ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನನ್ನ ಕೈಯಲ್ಲಿ ಆದರೆ. ಅವ್ರಿಗೆ ಯೂಸ್ ಮಾಡಿರೋಂಥ ಎಷ್ಟೊಂದು ಪ್ರಾಡಕ್ಟ್ಗಳು ಡೀಟೇಲ್ಸ್ ಎಲ್ಲ ಕೂಡ ನಾನು ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿದ್ದೀನಿ, ಅದು ಕೂಡ ನೀವು ಚೆಕ್ ಮಾಡ್ಬೋದು. ನಿಮಗೂ ಯಾರಿಗಾದರೂ ಇದೇ ಥರ ಮೇಕ್ ಓವರ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇದ್ದರೆ ನಿಮಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ನಿಮ್ಗೆ ಹೆಲ್ಪ್ ಆಗಲಿ ಅಂತಲೇ ನಾವು ಆ ವಿಡಿಯೋನ ಮಾಡಿರೋದು. ತುಂಬ ಜನ ಯೂಟ್ಯೂಬರ್ಸು ಈಗ ಎಲ್ಲರೂ ಕೂಡ ಮಾಡ್ಕೊಂಡಿದ್ದಾರೆ. ಎಲ್ಲ ಹೆಣ್ಮಕ್ಳಿಗೂ ಆಸೆ ಇದ್ದೇ ಇರುತ್ತೆ, ನಮ್ಮ ಮನೆ ಚೆನ್ನಾಗಿರಬೇಕು, ನಮ್ಮ ಅಡುಗೆ ಮನೆ ಚೆನ್ನಾಗಿರಬೇಕು, ನಾವು ಡೈಲಿ ಕೆಲಸ ಮಾಡೋವಂಥ ಜಾಗ ಇದು ಚೆನ್ನಾಗಿ ಇಟ್ಕೋಬೇಕು ಅಂತ ಎಲ್ಲರಿಗೂ ಕೂಡ ಆಸೆ ಇರುತ್ತೆ. ಅದೇ ಥರನೇ ನನಗೂ ಕೂಡ ಆಸೆ ಇತ್ತು, ಈಗ ಅದು ಫುಲ್ಫಿಲ್ ಆಗಿದೆ. ನನಗಂತೂ ತುಂಬಾನೇ ಖುಷಿಯಾಗಿದೆ. ಅಡುಗೆ ಮನೆಗೆ ಬಂದು ಅಡುಗೆ ಮಾಡೋದಕ್ಕೆ ತುಂಬಾನೇ ಖುಷಿ ಆಗುತ್ತೆ. ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಯಾರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ನನಗೆ ಅಡುಗೆ ಮಾಡೋದು ಅಂದರೆ ತುಂಬಾನೇ ಇಷ್ಟ. ಇನ್ನು ಮುಂದೆ ಒಳ್ಳೊಳ್ಳೆ ರೆಸಿಪೀಸ್ ಕೂಡ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹೊಸ ಹೊಸ ರೆಸಿಪೀಸ್ ಎಲ್ಲ ನಾನು ಟ್ರೈ ಮಾಡ್ತಾ ಇರ್ತೀನಿ. ಇನ್ಮೇಲೆ ಹೊಸ ಹೊಸ ರೆಸಿಪಿಗಳನ್ನ ನಾನೇನು ಟ್ರೈ ಮಾಡ್ತೀನಿ ಅದನ್ನು ನಿಮಗೂ ಕೂಡ ತೋರಿಸೋದಕ್ಕೆ ನಾನು ಇಷ್ಟಪಡ್ತೀನಿ. ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ. ನಾನು ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.